पूज्याय राघवेन्द्राय सत्यधर्मरताय च। ಗುರುಮಾತ ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ ಸರ್? ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಹಲೋ, ಕೇಳಿಸ್ತಾ ಇದೆಯಾ? ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಾ ಇರೋದು ಸರ್? ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಹಲೋ ಹಲೋ ಸರ್, ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಹಲೋ ಹಲೋ, ಹಾಂ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಕೇಳಿಸ್ತಾ ಇದೆಯಾ ವಾಯ್ಸ್ ನಿಮಗೆ? ಕೋಲಾರ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಯಾರ ಬಗ್ಗೆ? ನಿಮ್ಮ ಬಗ್ಗೆನೇನಾ? ಓಕೆ, ಏನು ಪ್ರಶ್ನೆ ಸರ್? ಓಕೆ, ಗುರುಮಾತಾ ಇದ್ದಾರೆ, ಮಾತಾಡಿ. ನಮಸ್ಕಾರ ಸರ್. ಹೇಳಿ, ನೀವು ಸ್ವಲ್ಪ ಸೌಂಡಾಗಿ ಮಾತಾಡಿ. ನೀವೇನು ಕೇಳ್ತೀರಾ ಅನ್ನೋ ಪ್ರಶ್ನೆ ನಮಗೆ ಗೊತ್ತಾದರೆ ಮಾತ್ರನೇ ಆನ್ಸರ್ ಮಾಡೋಕ್ಕಾಗೋದು. ಸ್ವಲ್ಪ ಸೌಂಡಾಗಿ ಕೇಳಿ. ಹೇಳಿ ಹೇಳಿ ಹೇಳಿ. ಮ್ಯಾರೇಜ್ ಲೇಟ್ ಆಗ್ತಾ ಇದೆಯಾ? ಓಕೆ, ಈಗ ಏನು ಏಜ್ ಆಗಿದೆ ನಿಮಗೆ? 27 ಏಜ್ ಆಗಿದೆ. ಹಾಂ ಹಾಂ. ಯಾಕೆ ನೀವು ಇವಾಗ ನೋಡ್ತಾ ಇಲ್ವಾ ಹೆಣ್ಗಳ್ನ? ಆಲ್ರೆಡಿ ಫಿಕ್ಸ್ ಆಗಿದೆಯಲ್ಲ, ಆಲ್ರೆಡಿ ನೋಡಿದ್ದೀರಲ್ಲ ಈ ಹೆಣ್ಣು? ಯಾಕೆ ಅದು ಬೇಡ ಅಂತನಾ? ನೀವು ಕೇಳ್ತಾ ಇರೋ ಕ್ವಶನೇ ಕರೆಕ್ಟಾಗಿ ಹೇಳಿದ್ರೆ ಮಾತ್ರನೇ. ಸರ್, ಕೇಳಿಸ್ತಾ ಇದೆಯಾ? ಹಾಂ ಸರ್, ಈಗ ಹೇಳಿ 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 ಹೇಳಿ. ಸರ್, ನಿಮ್ಮ ಪ್ರಶ್ನೆ ಏನು? ಮತ್ತೆ ನೀವು ಮಾತಾಡ್ತಿರೋದು ತುಂಬಾ ಚಿಕ್ಕದಾಗಿ ಕೇಳಿಸ್ತದೆ, ಕರೆಕ್ಟಾಗಿ ಕೇಳಿಸ್ತಿಲ್ಲ. ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ, ಪ್ರಶ್ನೆ ನೀಟಾಗಿ ಅರ್ಥ ಆಗತ್ತೆ ಅವಾಗ. ಹಲೋ ಹಲೋ ಸರ್, ಹೇಳಿ ನಿಮ್ಮ ಪ್ರಶ್ನೆ ಏನು ಅಂದ್ರೆ, ಇವಾಗ ಆಲ್ರೆಡಿ ನಿಮ್ಗೆ ಮದ್ವೆ ಸೆಟ್ ಆಗಿದೆ ಅಲ್ವಾ? ಆ ಹುಡುಗಿನ ಮಾಡ್ಕೊಳಕ್ ಇಷ್ಟ? ಇಲ್ಲ, ಸೆಟ್ ಆಗಿರೋದಲ್ಲ, ನಿಮ್ಗೆ ಆಲ್ರೆಡಿ ಹೆಣ್ಣು ನೋಡಿದಾರಲ್ಲ, ಯಾಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ ಅಂತ ಕೇಳ್ತೀನಿ. ಅಮ್ಮ ಕರೆ ಕಟ್ಟಾಗಿದೆ ಅನ್ಸುತ್ತೆ, ನೋಡಿ. ಹೌದೌದು, ನಿಮಗೆ ಆಲ್ರೆಡಿ ಮದುವೆಗೋಸ್ಕರ ಹೆಣ್ಣು ನೋಡ್ತಾ ಇದ್ದಾರೆ. ನಿಮಗೆ ಆ ಥರ ಹೆಣ್ಣೆಲ್ಲ ಯಾಕೆ ಸೆಟ್ ಆಗ್ತಾ ಇಲ್ಲ, ಯಾಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ನಾನು ಕೇಳಕ್ಕೆ ಬಂದೆ. ಓಕೆ, ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿ, ಒಳ್ಳೆಯದಾಗಲಿ, ಭಗವಂತ ಲೈನ್ ಸಿಗಲಿ. ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತ ನಾನು ಕೊಡ್ತೀನಿ. ಗುರುವೇ ಶರಣಂ. ನೋಡಿ, ಆ ಥರ ಬೇಕಾದಷ್ಟು ರಾಯರ ಅನುಗ್ರಹ, ಭಕ್ತ ಪ್ರಹ್ಲಾದ ಸ್ವಾಮಿ ಅನುಗ್ರಹ ಆ ರೀತಿ ಬಂದಿದ್ದಂಥ ಆ ಮಹಾನುಭಾವ ಹರಿನಾರಾಯಣನೇ ಧರೆಗೆ ತಂದು ಇವತ್ತಿನ ದಿವಸ ಪ್ರಪಂಚದಲ್ಲಿ ಎಲ್ಲ ಕಡೆ ಲಕ್ಷ್ಮೀನರಸಿಂಹ ಸ್ವಾಮಿ ಅಂತ ಅಂದ್ರೇ ಅದು ತುಂಬಾ ಒಂದು ಶಕ್ತಿ ಇರೋಂಥದ್ದು. ಲಕ್ಷ್ಮಿನೂ ಸಿಗ್ತಾಳೆ. ಅದೇ ರೀತಿ ನಾಳೆ ಇದೆ ನೋಡಿ, ಸ್ವಾತಿ ನಕ್ಷತ್ರ, ತುಲಾರಾಶಿ ಇದೆ. ನಾಳೆ ದಿವಸ ಎಲ್ಲಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ ಇರುತ್ತೋ ಅಲ್ಲಿ ಸುದರ್ಶನ ಹೋಮ ಮಾಡ್ತಾರೆ. ಖಂಡಿತ ಸುದರ್ಶನ ಹೋಮಕ್ಕೆ ಆದರೆ ಹೋಗಿ ಬೆರ್ಕೊಳ್ಳಿ. ಕಾರಣ ಏನು ಅಂತಂದರೆ, ಆ ಹೋಮದಲ್ಲಿ ಇರೋ ಅಂಥ ಆ ಹೊಗೆ ಆಗಲಿ, ಆ ಹೋಮಕ್ಕೆ ಸೇರ್ಕೊಳ್ಳೋ ಅಂಥವ್ರಾಗಲಿ, ಹಣದಿಂದ ಕಷ್ಟಪಡೋ ಅಂಥವ್ರಾಗಲಿ, ದೇಹ ಆರೋಗ್ಯದಲ್ಲಿ ಬಳಲ್ತಾ ಇರೋಂಥವ್ರಾಗಲಿ, ಆ ಸುದರ್ಶನ ಹೋಮಕ್ಕೆ ಹೋಗೋರಿಗೆ ಆರೋಗ್ಯ ಸರಿಯಾಗುತ್ತೆ. ಖಂಡಿತ ಮಿಸ್ ಮಾಡದೆ ಹೋಗಿ, ಒಳ್ಳೆಯದಾಗಲಿ. ಅಮ್ಮ, ಒಂದು ಕಾಲ್ ಇದೆ, ಅದನ್ನು ಖಂಡಿತ. ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ ಇವಾಗ? ಸರ್, ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ, ಒಂದು ಸ್ವಲ್ಪ ಜೋರಾಗಿ ಮಾತಾಡಿ, ಇಲ್ಲಾಂದ್ರೆ ನಿಮ್ಮ ಪ್ರಶ್ನೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಲ್ಲ. ಇದು ಮುಖ್ಯವಾಗಿ ನಿಮ್ಮ ಧ್ವನಿಯಲ್ಲಿ ಯಾವ ರೀತಿ ಏರಿಳಿತಗಳಿದೆ ಅನ್ನೋದನ್ನ ನೋಡಿ ಗುರುಮಾತ ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಓಕೆನಾ? ಸ್ವಲ್ಪ ಜೋರಾಗಿ ಮಾತಾಡಿ. ಗುರುಮಾತ ಇದ್ದಾರೆ, ಮಾತಾಡಿ. ಹೇಳಿ ಹೇಳಿ. ನಮಸ್ತೆ ನಮಸ್ತೆ, ಹೇಳಿ. ಅದೇ ನಿಮ್ಮ ಮ್ಯಾರೇಜ್ಗೆ ಇವಾಗ ಹೆಣ್ಣುಗಳನ್ನ ನೋಡ್ತಾ ಇದ್ದಾರೆ, ನಿಮ್ಮ ಸೈಡ್ ಆಗಲಿ ನೋಡ್ತಾ ಇದ್ದಾರೆ. ಅದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ಅದು ಇಷ್ಟ ಆಗ್ತಾ ಇಲ್ಲ. ಅದೇ ರೀತಿ ಒಂದು ನಿಮಿಷ, ಅದೇ ರೀತಿ ನೋಡೋ ಅಂಥ ಸ್ಥಳದಲ್ಲಿ ನಿಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ನಿಮಗೆ ಅಡ್ಜಸ್ಟ್ ಆಗೋ ಅಂಥ ಜಾಗದಲ್ಲಿ ನಿಮಗೆ ಸಿಗ್ತಾ ಇಲ್ಲ. ಅದೇ ನಿಮ್ಮ ಧ್ವನಿಲೇ ನೋಡೋಕೆ ಹೋದರೆ ನಿಮಗೆ ದೋಷ ಇದೆ. ದೋಷ ಅಂತ ಅಂದರೆ ತುಂಬ ದೋಷ ಏನು ನಮಗೆ ಬೇಕಾದಷ್ಟು ಅಷ್ಟಿಷ್ಟು ದೋಷ ಇದೆಯಾ ಅಂತ ಅನ್ನೋ ಅಂಥದ್ದಲ್ಲ. ನಿಮ್ಮ ಮನೇಲಿರೋ ಅಂಥ
ನಿಮ್ಮ ಮನೇಲಿ ನಡೀತಾ ಇರೋಂಥ ದೋಷಗಳೇ ಇದೆ, ದೇವರಲ್ಲಿ ಭಕ್ತಿ ಪ್ರೀತಿ ಕಮ್ಮಿ ಇದೆ, ಅದನ್ನು ನೀವು ಜಾಸ್ತಿ ಪಡಿಸ್ಕೋಬೇಕು. ದೇವಸ್ಥಾನಕ್ಕೆ ಹೋಗ್ತೀರಾ ಬರ್ತೀರಾ, ಮನೇಲಿ ಮಾಡೋ ಅಂಥ ಪೂಜೆನ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ನೀವು ಮನೆ ದೇವ್ರನ್ನ ಪೂಜೆ ಮಾಡಿ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಆ ದೇವರ ಆಶೀರ್ವಾದ ಇಲ್ಲ ನಿಮಗೆ, ಆ ದೋಷ ಇದೆ, ಮನೆ ದೇವರಿನ ದೋಷ ಇದೆ, ಅದನ್ನು ಸರಿಪಡಿಸ್ಕೊಳ್ಳಿ, ಖಂಡಿತ ಆಗುತ್ತೆ ಬೇಗ. ಓಕೆ, ನಮಸ್ತೆ. ಅವರೇ ಮತ್ತೆ ಟ್ರೈ ಮಾಡಿದ್ದಾರೆ ಅನಿಸುತ್ತೆ. ಅದೇ ವಾಯ್ಸಲ್ಲಿ ಇದೆ. ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮಗಿರುವಂತಹ ಒಂದು ಪರಿಹಾರ ಅಂತಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ಈ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತ, ಇನ್ನು ಇವತ್ತು ಗುರುವಾರ, ರಾಯರ ಬಗ್ಗೆ ನಾವು ಪ್ರತಿ ಬಾರಿ ಮಾತಾಡ್ತೀವಿ. ಅಮ್ಮ, ನನಗೆ ಒಂದು ಪ್ರಶ್ನೆ, ಮಂತ್ರಾಲಯದಲ್ಲಿ ಯಾವ ಕಾರಣಕ್ಕೆ ಹೋಗಿ ರಾಯರು ನೆಲೆಸಿದ್ದಾರೆ? ಮಂತ್ರಾಲಯದಲ್ಲಿ ನೋಡಿ, ರಾಯರು ನೆಲೆಸಿದಂಥದ್ದು ಆಶ್ಚರ್ಯ. ಕಾರಣ ಏನು ಅಂತಂದರೆ 2 ಜಾಗನ ಚೂಸ್ ಮಾಡಿಕೊಂಡ್ರು ರಾಯರು. ಮಂತ್ರಾಲಯದಲ್ಲಿ ತುಂಗಭದ್ರಾ ರೈಲ್ವೆ ಸ್ಟೇಷನ್ ಅಂತ ಇದೆ. ತುಂಗಭದ್ರಾ ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಬಂದು ಬೃಂದಾವನ ಇದೆ. ಆ ಬೃಂದಾವನ ಇರೋಂಥ ಸ್ಥಳದಲ್ಲಿ ದೊಡ್ಡದೊಂದು ಆಲಮರ ಇತ್ತಂತೆ. ಆ ಆಲಮರ ಇದ್ದಾಗ ಆಗಿನ ಕಾಲದಲ್ಲಿ ಆ ಮರದಲ್ಲಿ ಅಲ್ಲಿ ಕೆಲಸ ಮಾಡೋ ಅಂಥವರು, ಕೃಷಿಲೇ ಕೆಲಸ ಮಾಡೋ, ವ್ಯವಸಾಯದಲ್ಲಿ ಕೆಲಸ ಮಾಡೋ ಅಂಥವ್ರು ಯಾವಾಗಲೂ ಆ ಮರದ ಕೆಳಗಡೆ ನಿದ್ರೆ ಮಾಡ್ತಾ ಇದ್ರಂತೆ. ನಿದ್ರೆ ಮಾಡೋ ಅಂಥ ಸಮಯದಲ್ಲಿ ಆ ಭಗವಂತ ಬಂದು ನಿದ್ರೆ ಮಾಡ್ತಾ ಇರೋರನ್ನ ಎಬ್ಬರಿಸ್ಬಿಟ್ಟು ಈ ಥರ ಮಂತ್ರಾಲಯದಲ್ಲಿ ಹೋಗಿ ನಾನು ಬೃಂದಾವನ ಆಗಬೇಕು ಅಂತ ಹೇಳಿ, ಹೋಗಿ ನೀನು ಆ ಜಾಗಕ್ಕೆ ಹೇಳು ಅಂತ ಹೇಳಿ ಕಳಿಸಿದ್ದಾರೆ. ಆಗ ಅವ್ರಿಗೆ ಗುರುವೇ ಶರಣಂ. ಓಕೆ. ಹಲೋ, ಕೇಳಿಸ್ತಾ ಇದೆಯಾ? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಅಮ್ಮ, ನಿಮ್ಮ ವಾಯ್ಸ್ ಕೇಳಿಸ್ತೀರಾ? ಒಂದು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ ಅಮ್ಮ, ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ. ಹಲೋ. ಓಕೆ, ಮೋಸ್ಟ್ಲಿ ಕರೆ ಕಟ್ಟಾಗಿರ್ಬೋದು. ಅವ್ರ ಮನೇಲಿ ಏನೋ ಪೂಜೆ ಮಾಡಬೇಕು ಅಂತ ಕೇಳಬೇಕು ಅಂತ ಇದ್ರು. ಅಮ್ಮ, ಪೂಜೆ ಮಾಡಬೇಕು ಅಂದರೆ ಇವತ್ತು ನರಸಿಂಹ ಜಯಂತಿಮ್ಮ, ಲಕ್ಷ್ಮೀ ನರಸಿಂಹಸ್ವಾಮಿನ ಫೋಟೋ ತಂದು ಇಟ್ಕೊಂಡು ಖಂಡಿತ ಪೂಜೆ ಮಾಡಿ ಒಳ್ಳೇದಾಗಲಿ. ನೋಡಿ, ಇಲ್ಲ ನನ್ನ ಹತ್ರ ಶಿಲೆನೇ ಇದೆ, ಭಗವಂತನ ಶಿಲೆ ಇಟ್ಟಿದ್ದೀನಿ ನಾನು ಅಂತ ಅಂದರೆ ಅದಕ್ಕೊಂದು ಸ್ವಲ್ಪ ಹಾಲು ಮತ್ತು ಜೇನುತುಪ್ಪ, ಒಂದು ಸ್ವಲ್ಪ ತುಪ್ಪ ಹಾಕಿ ಮೊಸರು ಹಾಕಿ ನೈವೇದ್ಯ ಮಾಡಿಬಿಟ್ಟು ಭಗವಂತನಿಗೆ ಅಭಿಷೇಕ ಮಾಡಿ ಪಂಚಾಮೃತ ನೈವೇದ್ಯ ಮಾಡಿ, ಮತ್ತು ಅದಕ್ಕೆ ಭಗವಂತನಿಗೆ ಏನೇನು ನೀವು ಅಡುಗೆ ಮಾಡಿರ್ತೀರೋ ಅದನ್ನು ನೈವೇದ್ಯ ಮಾಡ್ಕೊಳ್ಳಿ, ತಪ್ಪಿಲ್ಲ. ಅದೇ ರೀತಿ ಪೂಜೆ ಮಾಡಬೇಕು ಅನ್ನೋಂಥ ಒಂದು ಆಸೆ ಇರೋ ಅಂಥವ್ರು ತುಂಬಾ ಮಧ್ಯಾಹ್ನವರೆಗೂ ವ್ರತ ಮಾಡಿ, ಉಪವಾಸ ಇದ್ದು ವ್ರತ ಮಾಡಿ ಭಗವಂತನಿಗೆ ಪೂಜೆ ಮಾಡಿದ್ರೆ ತುಂಬಾ ವಿಶೇಷತೆ. ಕಾರಣ ಏನು ಅಂತಂದರೆ, ಅಷ್ಟು ಆ ಭಗವಂತ ಜ್ವಾಲಾಮುಖಿಲೇ ಇರೋಂಥ ಬೆಂಕಿ ಥರ ಇರೋಂಥ ಭಗವಂತ ನಮಗೆ ಇವತ್ತು ಆಶೀರ್ವಾದ ಕೊಡ್ತಾರೆ ಅಂದರೆ ಸಾಧಾರಣ ಅಲ್ಲ. ನಮ್ಮಲ್ಲಿ ಇರೋಂಥ ಬೆಂಕಿ ಥರ ಇರೋಂಥ ಒಂದು ಮನಸ್ಸಾಗಲಿ, ಬೆಂಕಿ ಥರ ಇರೋಂಥ ಒಂದು ಕೋಪ ಆಗಲಿ, ನಮ್ಮಲ್ಲಿ ಆ ತಾಪ ಎಲ್ಲ ಇದೆ ಅಂತ ಅಂದರೆ ಖಂಡಿತ ಭಗವಂತನ ಪೂಜೆ ಮಾಡೋ ಅಂಥ ಟೈಮಲ್ಲಿ ಓದೇ ಹೋಗುತ್ತೆ. ನೋಡಿ, ಎಷ್ಟು ಯಾವಾಗ್ಲೂ ಒಬ್ಬೊಬ್ಬರಿಗೆ ಒಂದು ವೀಕ್ಲಿ ಒನ್ಸಾಗಲಿ 10 days ಒನ್ಸಾಗಲಿ ಫೀವರ್ ಬರ್ತಾನೆ ಇರುತ್ತೆ, ಜ್ವರ ಬಂದು ಹೋಗ್ತಾನೆ ಇರುತ್ತೆ. ಯಾಕೆ ಅಂತ ಅಂದರೆ ಆ ದೇಹದೊಳಗಡೆ ನೀರು ಬೇಕಾದಷ್ಟು ನೀರು ಇರೋದಿಲ್ಲ. ಹಾಗಾಗಿ ಆ ಜ್ವಾಲ ಎಲ್ಲ ಹೋಗಬೇಕು ಅಂತಂದರೆ ಖಂಡಿತ ನರಸಿಂಹಸ್ವಾಮಿನ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ. ಗುರುವೇ ಶರಣಂ. ಗುರುಮಾತ, ಇನ್ನು ನೀವು ತಿಳಿಸ್ಕೊಡ್ತಾ ಇದ್ರಿ ರಾಯರು ಯಾಕೆ ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ ಅಂತ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ನೋಡಿ, ರಾಘವೇಂದ್ರ ಸ್ವಾಮಿ ಏನಕ್ಕೋಸ್ಕರ ಮಂತ್ರಾಲಯಕ್ಕೆ ಬಂದರು ಅಂತ ಅಂದ್ರೇ, ಆ ಮಾಂಚಾಲಂನವರು ಮಗು ಜನನ ಆಗುವಾಗಲೇ ಮಾಂಚಾಲಂನವರು ಡಿಸೈಡ್ ಮಾಡ್ಕೊಂಡ್ರಂತೆ, ಆ ಮಗು ಜನನ ಆಗ್ತಾ ಇದೆ, ರಾಘವೇಂದ್ರ ಅನ್ನೋ ಮಗು ವೆಂಕಟನಾಥ, ಶ್ರೀ ವೆಂಕಟನಾಥ ಸ್ವಾಮಿ ಹೆಸರು. ಅವರು ಬಂದು ಇಲ್ಲೇ ನನ್ನ ಪಕ್ಕದಲ್ಲೇ ಅವರು ಬೃಂದಾವನ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಕಾರಣ ಏನು ಅಂತಂದರೆ, ದೇವಿನೇ ಪ್ರಾರ್ಥನೆ ಮಾಡಿದ್ದಾರೆ ಅಂತಂದರೆ ಆ ಭಗವಂತ ಎಷ್ಟು ಅವತಾರ ಮಹಾಪುರುಷನಾಗಿ ಬಂದಿರೋದ್ರಿಂದ ಆ ತಾಯಿನೇ ಜಗನ್ಮಾತೆ, ತಾಯಿನೇ ಮಗುಗೆ ತಾಯಿಯಾಗಿ ಬಂದಿದ್ದಾಳೆ ಅಂತಲೇ ನಿಜ. ಕಾರಣ ಏನು ಅಂತಂದರೆ ನೋಡಿ, ಯಾರೂ ಮಗು ಹುಟ್ಟಿ ಬೆಳೆದು ಸ್ವಲ್ಪ ದಿವಸ ನಡೀತಾ ಇದೆ ಅನ್ನುವಾಗಲೇ ಆ ತಾಯಿಗೆ ಅನಿಸ್ತೈತಂತೆ, ನನ್ನ ಮಗು ಇಷ್ಟು ಚೆನ್ನಾಗಿರ್ತಾನೆ, ನನ್ನ ಮಗು ಇದನ್ನು ಮಾಡ್ತಾನೆ, ಚೆನ್ನಾಗಿ ಓದ್ತಾನೆ, ನನ್ನ ಮಗು ಇದೆಲ್ಲ ಪ್ರಪಂಚ ಎಲ್ಲ ಸುತ್ಕೊಂಬರ್ತಾನೆ, ಎಷ್ಟು ಜ್ಞಾನಿ ಆಗ್ತಾನೆ ಅನ್ನೋಂಥದ್ದು ಆ ತಾಯಿಗೆ ಲೆಕ್ಕಾಚಾರ ಹಾಕ್ಕೊಂಡೇ ಹೋಗ್ತಾ ಇರ್ತಾರಂತೆ. ಹಾಗಾಗಿ ಆ ತಾಯಿ ಏನೆಲ್ಲ ಬಯಸಿದ್ರೋ ಅದೇ ರೀತಿ ಮಂತ್ರಾಲಯದಲ್ಲಿ ಭಗವಂತ ಬಂದು ನೆಲೆಸಿದ್ದಾರೆ. ಕಾರಣ ಏನು ಅಂತಂದರೆ ನೋಡಿ, ಅವ್ರು ಹುಟ್ಟಿದ್ದು ತಮಿಳ್ನಾಡು.
ರಾಘವೇಂದ್ರ ಸ್ವಾಮಿ ಹುಟ್ಟಿರೋದು ತಮಿಳ್ನಾಡಲ್ಲಿ, ಅಲ್ಲಿಂದ ಬಂದು ಇಲ್ಲಿ ನೆಲೆ ಆಗಿದ್ದಾರೆ ಅಂದರೆ ಸಾಧಾರಣ ವಿಷಯನೇ ಅಲ್ಲ. ಆಂಧ್ರ ಬಾರ್ಡ್ರಲ್ಲಿ ಕರ್ನಾಟಕ ಸ್ಟೇಟಿಗೆ ಸೇರೋ ಅಂಥ ನದಿ ಕರ್ನಾಟಕ ಸ್ಟೇಟಿಗೆ ಸೇರುತ್ತೆ. ಸ್ವಾಮಿ ಕೂತ್ಕೊಂಡಿದ್ದು ಜಾಸ್ತಿ ಏನು ಅಷ್ಟೇನಿರಲ್ಲ, ಸ್ವಲ್ಪ ದೂರದಲ್ಲಿ ನಮ್ಮ ರಾಯರು ಬೃಂದಾವನ ಆಗಿದ್ದಾರೆ. ಹಾಗಾಗಿ ನೋಡಿ, ಅದರಲ್ಲೂ ಒಂದು ಇದರ ಥರ ಮುಸ್ಲಿಮ್ ಹತ್ರ ಜಾಗ ತಗೊಂಡು ಮಾಂಚಾಲಿ ಗ್ರಾಮ, ಕಾಡಾಗಿದ್ದಂಥ ಮಾಂಚಾಲಿ ಗ್ರಾಮನ ತಗೊಂಡು ಆ ಭಗವಂತ ಬಂದು ಅಲ್ಲಿನ ಆ ಮಾಂಚಾಲಿ ಗ್ರಾಮನ ಮಂತ್ರಾಲಯ ಹಾಕಿ ತನ್ನ ಮಂತ್ರದಿಂದನೇ ಮಂತ್ರಾಕ್ಷತೆ ಮಾಡಿ ಆ ಮಂತ್ರಾಲಯ ಹಾಕಿ ಇವತ್ತಿನ ದಿವಸ ಅಲ್ಲಿ ಪೀಠ ಹಾಕೊಂಡು ಕೂತ್ಕೊಂಡಿದ್ದಾರೆ ಅಂದರೆ ಸಾಧಾರಣ ವಿಷಯ ಅಲ್ಲ. ಏನಕ್ಕೋಸ್ಕರ ಬಂದರು ಭಗವಂತ ಅಲ್ಲಿಗೆ ಅಂತ ಅಂದರೆ, ಕೃತಾಯುಗದಲ್ಲಿ ಅಲ್ಲಿ ಭಕ್ತ ಪ್ರಹ್ಲಾದ ಸ್ವಾಮಿ ನೋಡಿ ಆ ಜಾಗದಲ್ಲಿ ಯಾಗ ಮಾಡಿದಂಥ ಸ್ಥಳ, ಯಾಗ ಮಾಡಿದಂಥ ಸ್ಥಳದಲ್ಲೇ ರಾಘವೇಂದ್ರ ಸ್ವಾಮಿ ಬಂದು ಮತ್ತೆ ಮರುಜನ್ಮದಲ್ಲಿ ರಾಘವೇಂದ್ರ ಸ್ವಾಮಿ ಬಂದು ಕಲಿಯುಗದಲ್ಲಿ ಅಲ್ಲಿ ಬೃಂದಾವನ ಪ್ರವೇಶ ಆಗಿದ್ದಾರೆ. ಅದಕ್ಕೋಸ್ಕರನೇ ಹೇಳೋರು ಬೃಂದಾವನನೇ ಮಂತ್ರಾಲಯನೇ ಏನಕ್ಕೆ ಚೂಸ್ ಮಾಡಿಕೊಂಡ್ರು ಅಂತ ಅಂದರೆ, ಕೃತಾಯುಗದಲ್ಲಿ ಇರೋ ಅಂಥ ನೆನಪು ಕಲಿಯುಗದಲ್ಲಿ ನೆನಪು ಮಾಡಿದಂಥ ಶೃಂಗೇರಿ ಶಾರದಾದೇವಿ, ಆ ಶೃಂಗೇರಿ ಶಾರದಾದೇವಿ ನೆನಪು ಕೊಟ್ಟಿದ್ದಕ್ಕೋಸ್ಕರನೇ ಆ ಸ್ಥಳದಲ್ಲಿ ಬಂದು ಅದು ಸ್ವಾಮಿ ಬೃಂದಾವನ ಪ್ರವೇಶ ಆದರು. ಹಾಗಾಗಿ ಬೃಂದಾವನ ಪ್ರವೇಶ ಆಗಿರೋ ಅಂಥದ್ದು 48 ಹಾಳದಲ್ಲಿ ಭಗವಂತ ಕೂತಿದ್ದಾರೆ. ಅದಕ್ಕೆ ಮೇಲೆ ಶಾಲಿಗ್ರಾಮನೆಲ್ಲ ಇಟ್ಟು ಬೃಂದಾವನ ಕಟ್ಟಿದ್ದಾರೆ. ಖಂಡಿತ ಹೋಗೋ ಅಂಥವ್ರು ದೂರದ ನೋಡಿ, ಎಷ್ಟೇ ಹತ್ರ ಹೋಗಿ ನೋಡಿದ್ರೇನು ರಾಯರೇನೆ, ದೂರದಲ್ಲಿ ನಿಂತು ನೋಡಿದ್ರೇನು ರಾಯರೇನೆ. ಆದರೆ ನಾವು ಬೇಡ್ಕೊಳ್ಳೋ ಅಂಥ ಬೇಡಿಕೆ ಇದೆ ನೋಡಿ, ಭಕ್ತಿಯಿಂದ ಪೂಜೆ ಮಾಡಿ ನಿಷ್ಠೆಯಿಂದ ಪ್ರಾರ್ಥನೆ ಮಾಡಿ, ಖಂಡಿತ ಭಗವಂತ ನಿಮ್ಗೆ ಒಲಿತಾನೆ. ನಾನು ಮಾತ್ರ ಅಲ್ಲ, ನನ್ನಂಥವ್ರು ಎಷ್ಟೋ ಭಕ್ತಾದಿಗಳಿದ್ದೀರಾ, ನಮಗಿಂತ ಭಕ್ತಾದಿಗಳಿದ್ದೀರಾ. ಖಂಡಿತ ಅವ್ರ ಸೇವೆ ಮಾಡಿ, ಒಳ್ಳೆಯದಾಗಲಿ. ಭಗವಂತನ ಆಶೀರ್ವಾದ ಸದಾ ಕಾಲ ಎಲ್ಲ ಜೀವರಾಶಿಯಲ್ಲೂ ಇರಲಿ. ಗುರುವೇ ಶರಣಂ. ಗುರುಮಾತಾ, ಇನ್ನು ಇವತ್ತು ಗುರುವಾರ ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಹೋದ್ರಿ. ಉಗ್ರ ನರಸಿಂಹಸ್ವಾಮಿಯ ಜಯಂತಿ ಇವತ್ತು ವಿಶೇಷವಾಗಿ ಯಾವೆಲ್ಲ ರೀತಿಯಲ್ಲಿ ಆಚರಣೆ ಮಾಡ್ತಾರೆ, ಯಾಕೆ ಆಚರಣೆ ಮಾಡ್ತಾರೆ ಅಂತ ತಿಳಿಸ್ಕೊಟ್ರಿ. ಇನ್ನು ಗುರುರಾಯರು ಯಾಕೆ ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ, ಯಾವ ರೀತಿ ನೆಲೆಸಿದ್ದಾರೆ, ಯಾವ ರೀತಿ ಮಂತ್ರಾಲಯ ನಿರ್ಮಾಣ ಆಯಿತು, ಇವೆಲ್ಲವನ್ನು ಸಹ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಕೇಳಿದ್ರಲ್ವಾ, ಇವತ್ತು ಉಗ್ರ ನರಸಿಂಹಸ್ವಾಮಿಯ ಜಯಂತಿ. ಯಾಕೆ ಆಚರಣೆ ಮಾಡಬೇಕು, ಯಾವ ಕಾರಣಕ್ಕೆ ಉಗ್ರ ನರಸಿಂಹಸ್ವಾಮಿ ಜಯಂತಿ ಬಂದಿದೆ, ಇವೆಲ್ಲವನ್ನು ಸಹ ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ರಾಯರು ಮಂತ್ರಾಲಯದಲ್ಲಿ ಯಾವ ಕಾರಣಕ್ಕೆ ನೆಲೆಸಿದ್ದಾರೆ, ಯಾವ ರೀತಿ ನೆಲೆಸಿದ್ದಾರೆ, ಅವರ ಮಂತ್ರದ ಪಠಣೆ ಯಾವ ರೀತಿ ಇರುತ್ತೆ, ಅವರ ಮಂತ್ರದ ಯಾವ ರೀತಿ ಪರಿಣಾಮ ಬೀರುತ್ತೆ, ಇವೆಲ್ಲವನ್ನೂ ಸಹ ಗುರುಮಾತಾ ತಿಳಿಸ್ಕೊಡ್ತಾ ಹೋದ್ರು. ಮತ್ತೆ ನಾಳೆ 8 ಗಂಟೆಯಿಂದ 9 ಗಂಟೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ